ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ. ರಾಜ್ಯವಾರು ಉದ್ಯೋಗ ದರ ಡೇಟಾ ರಿಲೀಸ್. ಡೇಟಾ ಬಿಡುಗಡೆ ಮಾಡಿದಂಥ ರಾಮಲಿಂಗಾರೆಡ್ಡಿ. ಭಾರತದ ನಿರುದ್ಯೋಗದ ದರ ಡಿಸೆಂಬರ್ 2025ರಲ್ಲಿ 4.8% ನಿಂದ 5% ವರೆಗೆ ತಲುಪಿದೆ. ಕರ್ನಾಟಕದಲ್ಲಿ ದೇಶದಲ್ಲಿ ಅತ್ಯಲ್ಪ ನಿರುದ್ಯೋಗ ದರ ಹೊಂದಿದೆ. ರಾಜ್ಯದಲ್ಲಿ 2.4% ಇಂದ 2.8% ವರೆಗೆ ಮಾತ್ರ ನಿರುದ್ಯೋಗ ದರವಿದೆ ಅನ್ನುವಂಥ ಈಗ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದೆ? ಬಿಹಾರದಲ್ಲಿ ನೋಡೋದಾದ್ರೆ 3.9% ಇದೆ. ಗೋವಾದಲ್ಲೂ ಕೂಡ 9.1% ಇದೆ. ಕೇರಳದಲ್ಲೂ ಕೂಡ 7% ಇದೆ. ಹರಿಯಾಣದಲ್ಲೂ ಕೂಡ 6.1% ಇದೆ. ಈಗ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಒಂದು ಡೇಟಾವನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲೂ ಕೂಡ 4.1% ಇದೆ. ಕರ್ನಾಟಕದಲ್ಲಿ ದೇಶದಲ್ಲಿ ಅತ್ಯಲ್ಪ ನಿರುದ್ಯೋಗದ ದರ ಹೊಂದಿದೆ ಅನ್ನುವಂತಹ ಡೇಟಾವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಭಾರತ ನಿರುದ್ಯೋಗ ದರವು ಡಿಸೆಂಬರ್ 25ರಲ್ಲಿ 4.8 ಇತ್ತು. ಈಗ 5ಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ನಿರುದ್ಯೋಗದ ದರ 2.4ರಿಂದ 2 ಇದೆ. ನಗರ ಗ್ರಾಮಾಂತರ ಅಂದರೆ ದೇಶದಲ್ಲಿರ್ತಕ್ಕಂಥ ಬೇರೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ನಿರುದ್ಯೋಗ ಪ್ರಮಾಣ ಕಡಿಮೆ ಇದೆ. ಕಾರಣ ಏನಂದ್ರೆ ಹಿಂದೆ ನಮ್ಮ 13ರಿಂದ 18 ಮತ್ತು ನಾವೀಗ ಮಾಡಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಮತ್ತು ಇತರೆ ರಾಜ್ಯಗಳು ಗೋವಾದಲ್ಲಿ 9.1 ಇದೆ, ಆಂಧ್ರ ಪ್ರದೇಶ್ 4.1 ಇದೆ, ಹರಿಯಾಣ 6.1 ಇದೆ, ರಾಜಸ್ಥಾನ್ 4.4 ಇದೆ, ಬಿಹಾರ್ 3.9 ಇದೆ, ಒರಿಸ್ಸಾ 3.9, ಕೇರಳ 7. ಅಂದರೆ ಇದೆಲ್ಲ ವಿದ್ಯಾವಂತರಲ್ಲಿ ಗ್ರಾಜ್ಯುಯೇಟ್ಸು ಇದನ್ನೆಲ್ಲ ಓದಿರ್ತಾರಲ್ಲ, ಹೈಯರ್ ಸ್ಟಡೀಸು, ಡಿಗ್ರಿಗಳು, ಹೈಯರ್ ಸ್ಟಡೀಸು, ಅವರು ಆ ಪ್ರಮಾಣ ಹೇಳ್ತಿರ್ತಕ್ಕಂಥದ್ದು ಇಲ್ಲ. ಅಂದರೆ ಅಶೋಕ್ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ ಮತ್ತು ಇನ್ನಿತರ BJP ಮುಖಂಡರು, ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರು ಇಲ್ಲಿ ರಾಜ್ಯದ ಜನತೆಗೆ, ಯುವಕರಿಗೆ ಏನು ಉದ್ಯೋಗ ಕೊಡಬೇಕು ಅಂತ ಇವ್ರು ಹೋರಾಟ ಮಾಡ್ತಾರೆ. ನಾವು ಅದಕ್ಕೆ ಒಪ್ಕೊಳ್ತೀವಿ. ಉದ್ಯೋಗ ಕೊಡಬೇಕು, ನಾವು ಮಾಡ್ತಾ ಇದ್ದೀವಿ. ಕಾರಣಾಂತರದಿಂದ ವರದಿ ಸಹಿತ ತಡ ಆಗಿದೆ. ನೀವು ಕೇಂದ್ರ ಸರ್ಕಾರಕ್ಕೆ ಮಾಡೋ ಧೈರ್ಯ ತೋರಿಸಿ.